ನಮಸ್ತೆ ವೀಕ್ಷಕರೇ, ಗೌರಿಶಂಕರ ಧಾರಾವಾಹಿ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವೀಕ್ಷಕರೇ, ಶಂಕರ ಮನೆಗೆ ಬಂದಿರ್ತಾನೆ. ಅವರಪ್ಪ ಹೇಳ್ತಾ ಇರ್ತಾನೆ, ನೀನು ಯಾಕೋ ಬಂದೆ, ಇಟ್ಕೆ ಫ್ಯಾಕ್ಟ್ರಿ ಹೋಗೋದು ಬಿಟ್ಟು ಇಲ್ಲೇ ನಿನ್ನ ಕೆಲಸ, ಸುಮ್ಮನೆ ಇಲ್ಲಿಂದ ಹೊರ್ಟೋಗು ಅಂತ ಹೇಳ್ತಿರ್ತಾನೆ. ಆಗ ಶಂಕರ ಆಚೆ ಬಂದು, ಈ ಅಪ್ಪಯ್ಯ ಒಂದು ಯಾವಾಗ್ಲೂ ಅದಕ್ಕೆ ಅವಾಗ ಕಾಣಿಸ್ತಿಲ್ಲ, ಹುಡ್ಕೋಣ ಬರ್ರಿ ಅಂದರೆ ಬಾಬಾ ಗೀಬಾ ಅಂತ ಕರೆಸ್ಕೊಂಡು ಕೂತಿದ್ದಾರೆ. ಬಾಬನ್ ಕರ್ಕೊಂಬಂದು ಏನು ಮಾಡ್ತಾರೆ ಇವರು? ಅದೇನಾರ ಅನ್ನಲಿ, ಅಪ್ಪಯ್ಯ ಅಂದಿದ್ದೆಲ್ಲ ಕೇಳಿಸ್ಕೊಂಬಿಟ್ಟು ಹಿಂಗೆ ನಿಂತ್ಕೊಳ್ಳೋಣ, ಅದೇನು ಮಾಡ್ತಾರೆ ನೋಡಬೇಕು ನಾನು ಅಂತ ಶಂಕರ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಶಂಕರನ ಫ್ರೆಂಡ್ ಇಬ್ಬರು ಕೂಡ ಕೋಳಿ ಮತ್ತು ಅವನ ಫ್ರೆಂಡ್ ಇಬ್ಬರು ಕೂಡ ಬರ್ತಾ ಇದ್ದಾರೆ. ಈ ಕಡೆ ಮನೆ ಸುತ್ತಲೂ ನೋಡ್ತಿದ್ದಾರೆ. ಹಾಗೆ ಶಂಕರನ ಕಣ್ಣಿಗೆ ಬಿದ್ದುಬಿಡ್ತಾರೆ. ಏನ್ರೋ ನಿಮ್ಮಿಬ್ರಿಗೂ ಏನ್ರೋ ಇಲ್ಲಿ ಕೆಲಸ, ಇಷ್ಟೊತ್ನಾಗ ನಮ್ಮನೆ ಹತ್ರ ಏನು ಮಾಡ್ತಿದ್ದೀರಾ, ಮನೆಗೆ ಹೋಗೋದು ಬಿಟ್ಟು ಅಂತೇಳಿ ಹೇಳ್ತಿರ್ತಾರೆ. ಕೋಳಿ ತುಂಬ ಹೋಗಿರ್ತಾನೆ. ಯಾಕೋ ಕೋಳಿ ಹಿಂಗೆ ಎದ್ರುಕೊಂಡಿದ್ಯಾ, ಏನು ತಪ್ಪು ಮಾಡಿದ್ದೀರೋ ನೀವಿಬ್ಬರು ಅಂತೇಳಿ ಕೇಳ್ತಿರ್ತಾರೆ. ಹಂಗೇನೂ ಇಲ್ಲ ಜೋಗಿ ಅಣ್ಣ, ಹೀಗೆ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ, ನಿಜವಾಗ್ಲೂ ನನ್ನ ಆಣೆಗೂ ಏನು ತಪ್ಪು ಮಾಡಿಲ್ಲ ನಾವು ಅಂತ ಹೇಳ್ತಿರ್ತಾರೆ. ಇದನ್ನು ಕೇಳಿ ಅನುಮಾನ ಬರುತ್ತೆ ಶಂಕರ್ಗೆ. ನೀನು ಆಣೆ ಇಡ್ತಿದ್ಯಾ ಅಂದರೆ ನೀನೇನೋ ತಪ್ಪು ಮಾಡಿದ್ಯಾ ಅಂತ ಏನು ತಪ್ಪು ಮಾಡಿದ್ದೀರಾ, ಬಾಯ್ ಬಿಡ್ರೋ ಅಂತ ಕೇಳ್ತಾ ಇದ್ದಾರೆ. ತೆಗ್ದೊಂದು ಹೊಡ್ದಾನಂದರೆ ನೋಡು, ಸತ್ಯ ಹೇಳಲೇಬೇಕು ಅಂತೇಳಿ ಶಂಕರ ಹೇಳ್ತಾ ಇರ್ತಾನೆ. ಆಮೇಲೆ ಅವ್ರು ಏನು ಮಾಡಿದ್ರು ಕೂಡ ಸತ್ಯನ ಬಾಯ್ ಬಿಡಲಿಲ್ಲ. ಸರಿ ಅಂತ ಹೊಡಿಯೋದಕ್ಕೆ ಹೋದಾಗ ಈಗ ಸತ್ಯ ಹೇಳ್ತಿದ್ದಾನೆ, ಸುನಂದ ಅವ್ರನ್ನ ಬಚ್ಚಿಟ್ಟಿದ್ದೀವಿ, ಸುನಂದ ಅಕ್ಕ ನಮ್ಮ ಮನೆಯಲ್ಲಿದ್ದಾರೆ, ಈ ಥರ ಮನೆಯಲ್ಲಿ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಸರಿ, ನಾನು ಈಗ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತೇಳಿ ಶಂಕರ ಮತ್ತು ಹುಡುಗರೆಲ್ಲ ಕೂಡ ಅಲ್ಲ ಸುನಂದನ ಹುಡ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದು ಕಡೆ ಮನೆಯಲ್ಲಿ ಇಲ್ಲಿ ಬಾಬಾ ಬಂದಿರ್ತಾರೆ. ಗೌರಿ ಕಡೆಯವರು ಬಾಬಾ ಬಂದು ಹೇಳ್ತಿದ್ದಾರೆ, ಈ ಮನೆಯಲ್ಲಿ ಏನಿದೆ, ನನ್ನ ಯಾಕೆ ಕರೆಸಿದ್ದೀರಾ ಅಂತೇಳಿ ಕೇಳ್ತಾ ಇರ್ತಾರೆ. ಬಾಬಾ, ಹಾಗಂದ್ರೆ ಹೇಗೆ, ಈ ಮನೆಯಲ್ಲಿ ದೆವ್ವ ಇದೆ ಅಂತೇಳಿ ನಿಮ್ಮನ್ನು ಕರೆಸಿದ್ದೀವಿ, ನೀವು ಅದನ್ನು ಓಡಿಸ್ಬೇಕು ಅಂತೇಳಿ ಹೇಳ್ತಿರ್ತಾರೆ. ಆಗ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಹೌದು, ಈ ಮನೆಯಲ್ಲಿ ಹೆಣ್ಣು ದೆವ್ವ ಇದೆ, ಹೆಣ್ಣು ದೆವ್ವ ಆ ಮನಸ್ಸಿಗೆ ತೃಪ್ತಿಯೇ ಆಗಿಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಓಡಾಡ್ತಾ ಇದೆ, ನಿಮ್ಮನ್ನೆಲ್ಲ ಬಲಿ ತೊಗೊಳುತ್ತೆ ಅಂತ ಹೇಳ್ತಿರ್ತಾರೆ. ರುದ್ರನ್ಗೆ ಭಯ ಆಗ್ತಾ ಇರುತ್ತೆ. ಅಪ್ಪಯ್ಯ, ಇವ್ರು ಏನು ಹೇಳ್ತಾರೆ, ಬಲಿ ತೊಗೊಳುತ್ತೆ ಅಂತ ಇದ್ದಾರೆ, ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಿರ್ತಾನೆ. ಬಾಬಾ ಸ್ವಲ್ಪ ನೀವಾದರೂ ಇವನಿಗೆ ಹೇಳ್ಬಿಟ್ಟು ಆ ದೆವ್ವನ ಈ ಮನೆ ಬಿಟ್ಟು ಕಳಿಸಿ ಅಂತ ಹೇಳ್ತಿರ್ತಾರೆ. ಸರಿ, ಹಾಗಾದರೆ ದೆವ್ವನ ಯಾರು ಡೈರೆಕ್ಟಾಗಿ ನೋಡಿದ್ದೀರಾ, ಮುಂದೆ ಬನ್ನಿ ಅಂತ ಹೇಳ್ತಿರ್ತಾರೆ. ಆಗ ರುದ್ರ, ನಾನು ನೋಡಿದ್ದೀನಿ ಅಂತ ಹೇಳ್ತಿರ್ತಾನೆ. ಸರಿ, ಮುಂದೆ ಬಾ ಅಂತ ಹೇಳ್ತಿರ್ತಾರೆ. ಆದರೆ ಅವನು ಮುಂದೆ ಹೋಗ್ತಿರೋದಿಲ್ಲ. ನೀನು ಒಬ್ಬನೇನ ದೆವ್ವನ ಡೈರೆಕ್ಟಾಗಿ ನೋಡಿರೋದು ಅಂತ ಕೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಪಾರ್ವತಿ ಕೂಡ, ಹೌದು ನಾನು ಕೂಡ ನೋಡಿದ್ದೀನಿ ಅಂತ ಹೇಳ್ತಿರ್ತಾರೆ. ಮುಂದೆ ಬಂದು ಕುತ್ಕೊಬನ್ನಿ, ಈಗ ನೋಡಿ ದೆವ್ವ ಹೇಗೆ ಬಂದು ನಿಮ್ಮ ಮುಂದೆ ಬೇಡ್ಕೊಳುತ್ತೆ, ನನ್ನನ್ನು ಮನೆ ಬಿಟ್ಟು ಹೋಗು, ಬಿಟ್ಬಿಡಿ ಅಂತ ಹೇಳ್ತಿರ್ತಾನೆ. ಅವರು ಕುತ್ಕೊತಾರೆ. ಆಗ ಈ ಒಂದು ಬಾಬಾ ಏನು ಮಾಡ್ತಾರೆ, ಅವ್ರಿಗೆಲ್ಲ ಜೋರಾಗಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಈ ಮನೆಗೆ ಬಂದಿದ್ಯಾ ನೀನು, ಇಲ್ಲಿಂದ ಹೊರ್ಟೋಗು ನೀನು, ಯಾಕೆ ಇವ್ರ ಜೊತೆ ಬಂದು ಇವರಿಗೆ ತೊಂದರೆ ಕೊಡ್ತಾ ಇದೆಯಾ ಅಂತ ಹೇಳ್ತಿರ್ತಾರೆ. ರುದ್ರ ಮತ್ತು ಪಾರ್ವತಿ ಇಬ್ಬರು ಕೂಡ, ಬಾಬಾ ನಮ್ಗೆ ಯಾಕೆ ಹೊಡಿತಿದ್ದೀರಾ, ದೆವ್ವ ಮೆಟ್ಕೊಂಡ್ರೆ ನಮಗಲ್ಲ ನಿಮಗೆ, ನಮಗೆ ಯಾಕೆ ಈಗ ಒದೆ ಕೊಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಆದರೆ ಬಾಬಾ, ನಿಮ್ಮ ಹತ್ರ ದೆವ್ವ ಇದೆ, ಅದು ಬಿಟ್ಟು ಹೋಗಬೇಕು ಅಂದರೆ ಹೀಗೆ ಮಾಡಬೇಕು ಅಂತೇಳಿ ಜೋರಾಗಿ ಹೊಡಿತಾ ಇರ್ತಾರೆ. ಈ ಮನೆಯಲ್ಲಿ ನಿಮ್ಮನ್ನೇ ಯಾಕೆ ಆ ದೆವ್ವ ನಿಮ್ಮ ಹತ್ರ ಯಾಕೆ ಬರ್ತಾ ಇದೆ, ಈ ಮನೆಯಲ್ಲಿ ಯಾರ ಹತ್ರನೂ ಕೂಡ ಹೋಗ್ತಾ ಇಲ್ಲ ಅಂದರೆ ನೀವೇನು ಮಾಡಿದ್ದೀರಾ ಅಂತ ತಪ್ಪನಾ ಅಂತ ಕೇಳ್ತಿರ್ತಾರೆ. ಆಗ ರುದ್ರ ಇದ್ದವನು, ಹೌದು ನಾನೇ ಸುನಂದನ ಸಾಯಿಸಿ ಮಣ್ಣಲ್ಲಿ ಹೂತಾಕಿದ್ದೆ, ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದೆ ಅಂತ ಹೇಳ್ತಿರ್ತಾನೆ. ಇದನ್ನು ಗೌರಿ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊತಾ ಇದ್ದಾಳೆ. ಏನೋ ನೀನು ಸುನಂದ ಅಕ್ಕನ್ನ ಸಾಯಿಸಿದ್ರ, ಅವ್ರನ್ನ ಸಾಯಿಸೋದಕ್ಕೆ ನೀವ್ಯಾರು, ಅವರು ಈ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಅದಕ್ಕೆ ನೀವೇನಾ ಕಾರಣ ಅಂತೇಳಿ ಕೇಳ್ತಿರ್ತಾರೆ. ಶಿವರುದ್ರಪ್ಪನಿಗೂ ಗೊತ್ತಾಗುತ್ತೆ, ಈ ರುದ್ರ ಎಡವಟ್ಟು ಮಾಡಿಬಿಟ್ಟ, ಇನ್ನು ಮುಗೀತು ನಮ್ಮ ಕತೆ ಅಂತ ಶಿವರುದ್ರಪ್ಪಂಗೂ ಗೊತ್ತಾಗುತ್ತೆ. ಮೊಬೈಲಲ್ಲಿ ರೆಕಾರ್ಡ್ ಆಗ್ತಾಯಿದೆ, ಗೌರಿ ರೆಕಾರ್ಡ್ ಮಾಡ್ಕೊತಾ ಇದ್ದಾಳೆ ಅಂತ ಆಗ ಅವರು ಹೇಳ್ತಾ ಇದ್ದಾರೆ, ಯಾಕೆ ಗೌರಿ, ನೀನು ಮೊಬೈಲಲ್ಲಿ ಯಾಕೆ ರೆಕಾರ್ಡ್ ಮಾಡ್ಕೊತಾ ಇದೆಯಾ ಅಂತ ಕೇಳ್ತಿದ್ದಾರೆ. ಹೌದು ಮಾವ, ರೆಕಾರ್ಡ್ ಮಾಡಿಕೊಂಡು ಸ್ಟೇಷನ್ಗೆ ತೋರಿಸೋದಕ್ಕೆ, ಪೊಲೀಸ್ಗೆ ತೋರಿಸೋದಕ್ಕೆ ಪ್ರೂಫ್ ಬೇಕಲ್ಲ, ಸಾಕ್ಷಿ, ಅದಕ್ಕೋಸ್ಕರನೇ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಶಂಕರ ಹುಡುಗರನ್ನ ಕರ್ಕೊಂಡು ಅಲ್ಲಿ ಮನೆಗೆ ಹೋಗ್ತಿದ್ದಾರೆ. ಮನೆಗೆ ಹೋಗಿ ಅಲ್ಲಿ ಸುನಂದ ಅವ್ರನ್ನ ನೋಡ್ತಿದ್ದಾರೆ. ಸುನಂದನ್ನ ನೋಡಿದಾಗ, ಏನು ಅದಕ್ಕೆವ್ವ, ಯಾಕೆ ಇಲ್ಲಿದ್ದೀರ ನೀವು, ಯಾಕೆ ಈ ಥರ ಮಾಡ್ಕೊಂಡ್ರಿ ನೀವೆಲ್ಲೂ ಕಾಣಿಸ್ತಿಲ್ಲ ಅಂತ ಎಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ನೀವು ನೋಡಿದ್ರೆ ಇಲ್ಲೇ ಇದ್ದೀರಲ್ಲ ಅಂತ ಹೇಳ್ತಿರ್ತಾರೆ.
ಆಗ ಸುನಂದ ಅವರು ನಂದು ತಪ್ಪಾಯಿತು, ಕ್ಷಮಿಸ್ಬಿಡು ಶಂಕರ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿರ್ತಾರೆ. ಸರಿ ಬನ್ನಿ ಮನೆಗೆ ಹೋಗೋಣ ಅಂತೇಳಿ ಕರ್ಕೊಂಡು ಮನೆಗೆ ಹೊರಟಿದ್ದಾರೆ. ಇಲ್ಲಿ ಈಗ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಆಗ ಶಂಕರ ಕರ್ಕೊಂಬರ್ತಾ ಇದ್ದಾನೆ. ಕರ್ಕೊಂಬಂದು ನಿಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ, ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಗೌರಿ ಹೇಳ್ತಿರ್ತಾರೆ. ಶಂಕರನಿಗೂ ಕೂಡ ಅಷ್ಟೊತ್ತಿಗೆ ಬರ್ತಾನೆ. ಶಂಕರ ಬಂದು ರುದ್ರನ್ಗೆ ಹೊಡಿತಾ ಇದ್ದಾನೆ. ಏನೋ ಅಣ್ಣ, ಪಾಪ ದೇವ್ರಂತ ಅದಕ್ಕೆನ ಸಾಯ್ಸಕ್ಕೆ ಹೊರಟಿದ್ದ, ಅವಳಿಗೆ ಮಣ್ಣಲ್ಲಿ ಹಾಕಿ ಹಾಕೋದಕ್ಕೆ ಹೊರಟಿದ್ಯಾ ನೀನು, ಮನುಷ್ಯನ ನೀನು ಅಂತೇಳಿ ಹೊಡಿತಾ ಇರ್ತಾನೆ. ಜೋಗಿ ಅವರೇ, ಇವ್ರನ್ನ ಸ್ಟೇಷನ್ನಿಗೆ ಕೊಡಬೇಕು ಅಂತೇಳಿ ಹೇಳ್ತಿರ್ತಾರೆ. ಅದಕ್ಕೆ ವೈನು ಬದುಕಿದ್ದಾರೆ ತಾನೆ ಅಂತ ಹೇಳ್ತಾ ಇದ್ದಾನೆ. ಆಗ ಅಲ್ಲಿಗೆ ಸುನಂದನು ಕೂಡ ಕರ್ಕೊಂಬರ್ತಾ ಇದ್ದಾರೆ. ರುದ್ರ ಮತ್ತು ಪಾರ್ವತಿ ಎಲ್ಲರೂ ಕೂಡ ನೋಡಿ ಹೆದ್ರುಕೊತಾ ಇರ್ತಾರೆ, ದೆವ್ವ ದೆವ್ವ ಅಂತ ದೆವ್ವ ಎಲ್ಲ ಇದು ಸುನಂದ್ಗೆ. ಅದಕ್ಕೆ ಅವರಿನ್ನೂ ಕೂಡ ಬದುಕಿದ್ದಾರೆ, ಬದುಕಿರೋರನ್ನ ಸತ್ತಿರೋ ರೀತಿ ಮಾಡಿದ್ದಾರಲ್ಲ ನೀವೆಲ್ಲ ಸೇರಿಕೊಂಡು ಅಂತ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಸುನಂದ ಕೂಡ ನಿಂತ್ಕೊಂಡು ನಡೆದಿದ್ದ ವಿಷಯ ಎಲ್ಲ ಹೇಳ್ತಿರ್ತಾರೆ. ಆಗ ಶಿವರುದ್ರಪ್ಪಂಗೂ ಕೂಡ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ.